ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಪ್ರತಿದಿನ ಇಂತಹ ಸೀರಿಯಲ್ ಅಪ್ಡೇಟ್ಗಳು ಮೊದಲು ನೀವು ನೋಡಬಹುದು. ಈಗ ಬನ್ನಿ, ಗೌರಿ ಕಲ್ಯಾಣದ ನಾಳೆಯ ಸಂಚಿಕೆಯಲ್ಲಿ ಏನಾಗಲಿದೆ ಎಂದು ನೋಡೋಣ. ಒಬ್ಬ ಮಗಳು ಮದುವೆಯಾದ ನಂತರ ತನ್ನ ತವರು ಮನೆಯ ಕಷ್ಟವನ್ನು ಮರೆತು ಬಿಡಬೇಕಾ? ಇಲ್ಲ, ತನ್ನ ತಂದೆ ತಾಯಿಗೆ ನೆರವಾಗಬೇಕಾ? ಈ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಭಾವನಾತ್ಮಕ ಸಂಚಿಕೆ ಇದು. ಸಂಚಿಕೆಯ ಆರಂಭದಲ್ಲೇ ಗೌರಿ ತನ್ನ ತಂದೆ ತಾಯಿಯ ಜೊತೆ ಮಣ್ಣಿನ ಗೊಂಬೆ ಮತ್ತು ಮಡಕೆಯನ್ನು ಮಾಡುವ ಕೆಲಸದಲ್ಲಿ ಸಹಾಯ ಮಾಡುತ್ತಿರುತ್ತಾಳೆ. ಬೇಡ ಮಗಳೇ, ನೀನು ದೊಡ್ಡ ಮನೆಯ ಸೊಸೆ ಎಂದು ತಂದೆ ಎಷ್ಟೇ ಹೇಳಿದರೂ ಅಪ್ಪನ ಕಷ್ಟದಲ್ಲಿ ಮಗಳು ಕೈ ಜೋಡಿಸುವುದು ತಪ್ಪಲ್ಲ ಎನ್ನುವ ಮನಸ್ಸಿನಿಂದ ಗೌರಿ ಕೆಲಸ ಮುಂದುವರಿಸುತ್ತಾಳೆ. ಆ ದಿನ ಅವಳು ಮಾಡಿದ ಗೊಂಬೆಗಳೆಲ್ಲ ಬೇಗನೆ ಮಾರಾಟವಾಗುತ್ತದೆ. ಅದನ್ನು ನೋಡಿ ಗೌರಿಯ ತಂದೆ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತದೆ. ಫ್ರೆಂಡ್ಸ್, ಜೀವನದಲ್ಲೂ ಇದೇ ಅಲ್ವಾ? ಒಬ್ಬ ಮಗ ತನ್ನ ತಂದೆಗೆ ಸಹಾಯ ಮಾಡಿದರೆ ಒಳ್ಳೆಯ ಮಗ ಎಂದು ಹೊಗಳುತ್ತಾನೆ. ಆದರೆ ಒಬ್ಬ ಮಗಳು ತನ್ನ ತಂದೆಗೆ ನೆರವಾದರೆ ಕೆಲವರು ಮದುವೆಯಾದ ಮೇಲೂ ತವರು ಮನೆಯನ್ನೇ ನೋಡುತ್ತಿದ್ದಾಳೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇದೇ ಸಮಾಜದ ದೊಡ್ಡ ವಿಪರ್ಯಾಸ. ಆದರೆ ಗೌರಿಗೆ ಗೊತ್ತಿಲ್ಲ, ಅವಳ ಒಳ್ಳೆಯ ಮನಸ್ಸನ್ನೇ ಆಯುಧ ಮಾಡಿಕೊಂಡು ಚಂಚಲ ಮತ್ತು ಅನಿಕೇತ್ ಒಂದು ದೊಡ್ಡ ಸಂಚು ರೂಪಿಸಿರುತ್ತಾರೆ. ಅನಿಕೇತ್ ಗೌರಿ ಗೊಂಬೆ ಮಾರುತ್ತಿರುವ ದೃಶ್ಯವನ್ನು ರಹಸ್ಯವಾಗಿ ವಿಡಿಯೋ ಮಾಡಿ ಅದನ್ನು ಟಿವಿ ಚಾನಲ್ಗೆ ತಲುಪಿಸುವ ಪ್ಲಾನ್ ಮಾಡುತ್ತಾನೆ. ಚಂಚಲನ ಮುಖದಲ್ಲಿ ಕುತಂತ್ರದ ನಗು. ಇವತ್ತೇ ಗೌರಿಯ ನಿಜವಾದ ಆಟ ಮುಗಿಯಬೇಕು ಎಂದು ಮನಸ್ಸಿನಲ್ಲಿ ಖುಷಿಪಡುತ್ತಾಳೆ. ಇತ್ತ ದೀನಬಂಧು ಮನೆಯವರು ಎಲ್ಲರೂ ಊಟಕ್ಕೆ ಕುಳಿತಿರುತ್ತಾರೆ. ಆಗ ಚಂಚಲ ಉದ್ದೇಶಪೂರ್ವಕವಾಗಿ ಗೌರಿ ಎಲ್ಲಿದ್ದಾರೆ ಎಂದು ಕೇಳುತ್ತಾಳೆ. ವಿವೇಕ್ ಮಾತ್ರ ತವರು ಮನೆಗೆ ಹೋಗಿದ್ದಾಳೆ, ನನಗೆ ಹೇಳಿಯೇ ಹೋಗಿದ್ದಾಳೆ ಎಂದು ಹೇಳುತ್ತಾನೆ. ಇದನ್ನೇ ಕೇಳಿ ಚಂಚಲ ಇನ್ನೂ ಒಳಗೊಳಗೆ ಖುಷಿಯಾಗುತ್ತಾಳೆ. ಅಷ್ಟರಲ್ಲಿ ಅನಿಕೇತ್ ಟಿವಿಯನ್ನು ಆನ್ ಮಾಡುತ್ತಾನೆ. ನ್ಯೂಸ್ ಚಾನಲ್ಗಳು ಗೌರಿ ತನ್ನ ತಂದೆಯ ಜೊತೆ ರಸ್ತೆ ಬದಿಯಲ್ಲಿ ಗೊಂಬೆ ಮಾರುತ್ತಿರುವ ದೃಶ್ಯವನ್ನು ಪ್ರಸಾರ ಮಾಡುತ್ತದೆ. ಪ್ರಸಿದ್ಧ ಉದ್ಯಮಿ ವಿವೇಕ್ ಅವರ ಪತ್ನಿ ಗೌರಿ ಸಾಮಾನ್ಯ ಜನರಂತೆ ಗೊಂಬೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಮನೆ ತುಂಬಾ ಮಿಂಚಿನಂತೆ ಹರಡುತ್ತದೆ. ಆ ಕ್ಷಣ ಮನೆಯಲ್ಲಿದ್ದ ಪ್ರತಿಯೊಬ್ಬರೂ ಬೆಚ್ಚಿ ಬೀಳುತ್ತಾರೆ. ವಿಶೇಷವಾಗಿ ಸರಿತಾಳಿಗೆ ಭಾರೀ ಕೋಪ ಬರುತ್ತದೆ. ನಮ್ಮ ಮನೆತನದ ಮರ್ಯಾದೆಯನ್ನು ಬೀದಿಗೆ ತಂದಿದ್ದಾಳೆ ಎಂದು ಗೌರಿಯ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಾಳೆ. ವಿವೇಕ್ ಕೂಡ ಏನೂ ಅರ್ಥವಾಗದೆ ಕೋಪದಿಂದ ಉರಿಯಲು ಶುರು ಮಾಡುತ್ತಾನೆ. ಸ್ನೇಹಿತರೆ, ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ಪುಸ್ತಕದ ಮೊದಲ ಪುಟ ನೋಡಿ ಅದರ ಸಂಪೂರ್ಣ ಕತೆ ತೀರ್ಮಾನ ಮಾಡಬಹುದಾ? ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿಯ ಒಂದು ವಿಡಿಯೋ ನೋಡಿ ಅವನ ಸಂಪೂರ್ಣ ವ್ಯಕ್ತಿತ್ವವನ್ನು ಅಳೆಯುವುದು ಸರಿಯಲ್ಲ. ಆದರೆ ಇದೇ ತಪ್ಪನ್ನು ಈಗ ಗೌರಿಯ ಮನೆಯವರು ಪಡುತ್ತಿದ್ದಾರೆ. ಇತ್ತ ಚಂಚಲ ಮತ್ತು ಮೋನಿಕಾ ಇಬ್ಬರಿಗೂ ಸಂತೋಷಕ್ಕೆ ಮಿತಿ ಇರುವುದಿಲ್ಲ. ಇನ್ನು ಗೌರಿಯ ಕತೆ ಮುಗಿಯಿತು, ಈ ಮನೆಯಿಂದ ಅವಳನ್ನು ಹೊರಹಾಕುವುದು ಸುಲಭ ಎಂದು ಮನಸ್ಸಿನಲ್ಲಿ ಸಂಭ್ರಮಿಸುತ್ತಾರೆ. ಅದೇ ಸಮಯಕ್ಕೆ ಗೌರಿ ಮನೆಗೆ ಬರುತ್ತಾಳೆ. ಆದರೆ ಅವಳಿಗೆ ಎದುರಾಗುವುದು ಪ್ರೀತಿಯ ಸ್ವಾಗತವಲ್ಲ, ಪ್ರಶ್ನೆಗಳ ಸುರಿಮಳೆ. ಎಲ್ಲಿ ಹೋಗಿದ್ದೆ? ಯಾಕೆ ಸುಳ್ಳು ಹೇಳಿದ್ದೆ? ರಸ್ತೆಯ ಮೇಲೆ ಗೊಂಬೆ ಮಾರಾಟ ಮಾಡಿದ್ದೀಯಲ್ಲ ಎಂದು ಸರಿತಾ ಸಿಟ್ಟಿನಿಂದ ಪ್ರಶ್ನಿಸುತ್ತಾಳೆ. ಟಿವಿಯಲ್ಲಿ ತನ್ನ ವಿಡಿಯೋ ಬರುತ್ತಿರುವುದನ್ನು ನೋಡಿ ಗೌರಿ ಕೂಡ ಆಘಾತಕ್ಕೊಳಗಾಗುತ್ತಾಳೆ. ನನಗೆ ಇದ್ಯಾವುದೂ ಗೊತ್ತಿಲ್ಲ ಅತ್ತೆ. ಅಪ್ಪ ಕಷ್ಟದಲ್ಲಿದ್ದರು, ಅವರಿಗೆ ಸಹಾಯ ಮಾಡೋಣ ಅಂತ ಹೋಗಿದ್ದೆ. ಈ ವಿಡಿಯೋ ಹೇಗೆ ಟಿವಿಗೆ ಬಂತು ಅನ್ನೋದೇ ನನಗೆ ಗೊತ್ತಿಲ್ಲ ಎಂದು ಕಣ್ಣೀರಿನಿಂದ ಹೇಳುತ್ತಾಳೆ. ಆದರೆ ಯಾರೂ ಅವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿರುವುದಿಲ್ಲ. ವಿವೇಕ್ ಕೂಡ ಮೊದಲ ಬಾರಿಗೆ ಗೌರಿಯ ಮೇಲೆ ತುಂಬ ಕೋಪಗೊಳ್ಳುತ್ತಾನೆ. ಹಣ ಬೇಕಿದ್ದರೆ ನನ್ನನ್ನು ಕೇಳಬಹುದಿತ್ತು, ಆದರೆ ಈ ರೀತಿ ಮಾಡಿದರೆ ನನ್ನ ಮನೆಯ ಬಗ್ಗೆ ಜನ ಏನು ಮಾತನಾಡುತ್ತಾರೆ ಎಂದು ಗಟ್ಟಿಯಾಗಿ ಮಾತನಾಡುತ್ತಾನೆ. ಹೇಗೆ ಒಂದು ದೀಪ ಕತ್ತಲನ್ನು ಓಡಿಸಲು ಬೆಳಗುತ್ತದೆ, ಆದರೆ ಕೆಲವರು ಅದೇ ಬೆಳಕನ್ನು ನೋಡಿ ಅದರ ನೆರಳನ್ನೇ ದೊಡ್ಡದು ಮಾಡುತ್ತಾರೆ. ಗೌರಿ ಮಾಡಿದ ಕೆಲಸ ಸಹಾಯ ಮಾಡುವುದಕ್ಕಾಗಿತ್ತು, ಆದರೆ ಚಂಚಲ ಅದನ್ನೇ ಅವಮಾನವಾಗುವಂತೆ ತೋರಿಸಿದ್ದಾಳೆ. ಗೌರಿ ಮಾತ್ರ ತನ್ನ ಆತ್ಮವಿಶ್ವಾಸ ಕಳೆದುಕೊಳ್ಳುವುದಿಲ್ಲ. ನಾನು ತಪ್ಪು ಮಾಡಿಲ್ಲ,
ನಮ್ಮ ಮನೆ ಮರ್ಯಾದೆಯನ್ನು ಹಾಳಾಗಿದ್ದರೆ ಅದನ್ನು ಮತ್ತೆ ಉಳಿಸುವ ಜವಾಬ್ದಾರಿ ನನ್ನದು ಎಂದು ಧೈರ್ಯವಾಗಿ ಹೇಳುತ್ತಾಳೆ. ಅವಳ ಮಾತಿನಲ್ಲಿ ಸತ್ಯವಿದ್ದರೂ ಕೋಪದಲ್ಲಿ ಯಾರಿಗೂ ಅದು ಕಾಣಿಸುವುದಿಲ್ಲ. ಇತ್ತ ಮೋನಿಕಾ ಒಳಗೊಳಗೆ ನಗುತ್ತಿರುತ್ತಾಳೆ. ಇನ್ನೇನು ಗೌರಿ ಈ ಮನೆಯಿಂದ ಹೊರ ಹೋಗುತ್ತಾಳೆ ಎಂದು ಕನಸು ಕಾಣುತ್ತಾಳೆ. ಚಂಚಲ ಕೂಡ ತನ್ನ ಪ್ಲಾನ್ ಯಶಸ್ವಿಯಾಗಿದೆ ಎಂದು ಖುಷಿಪಡುತ್ತಾಳೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಕೊನೆಗೆ ವಿವೇಕ್ ಒಬ್ಬನೇ ನಿಂತು ಯೋಚಿಸುತ್ತಾನೆ. ನಾನು ಗೌರಿಗೆ ಅಷ್ಟು ಕಠಿಣವಾಗಿ ಮಾತನಾಡಬಾರದಿತ್ತು. ಅವಳ ಕಣ್ಣಲ್ಲಿ ಸುಳ್ಳು ಕಾಣಿಸುವುದಿಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಅವಳನ್ನು ಸಮಾಧಾನ ಮಾಡಲು ಅವಳ ಹಿಂದೆ ಹೋಗುತ್ತಾನೆ. ಹಾಗಾದರೆ ವಿವೇಕ್ಗೆ ನಿಜವಾದ ಸತ್ಯ ಗೊತ್ತಾಗುತ್ತದೆಯಾ? ಚಂಚಲ ಮತ್ತು ಅನಿಕೇತ್ ಮಾಡಿದ ಕುತಂತ್ರ ಬಯಲಾಗುತ್ತದೆಯಾ? ಗೌರಿ ತನ್ನ ಮೇಲಿನ ಆರೋಪವನ್ನು ಹೇಗೆ ತೊಳೆದು ಹಾಕುತ್ತಾಳೆ? ಮನೆಯವರ ನಂಬಿಕೆಯನ್ನು ಮತ್ತೆ ಹೇಗೆ ಗೆಲ್ಲುತ್ತಾಳೆ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದ.